ಶಿರಸಾಷ್ಟಾಂಗ ನಮಸ್ಕಾರೋಪಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನ ವೈರಾಗ್ಯದ ಕನಿ ತತ್ವ ಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೀಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕನ್ನಡ ನಾಡಿನ ಮುಮುಕ್ಷುಗಳ ಹಿತಾರ್ಥವಾಗಿ ಅವತಾರವನ್ನು ಗೈದಿರುವ ನಿಜವನ್ನು ಅರಿತಂಥ ಶ್ರೀಮನ್ ನಿಜಗುಣ ಶಿವಗಳ ಅನ್ನು ಸ್ಮರಿಸಿಕೊಳ್ಳುತ್ತಾ ಅನೇಕ ದಾರ್ಶನಿಕರನ್ನು, ಸಂತರನ್ನು, ಮಹಾತ್ಮರನ್ನು, ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನು, ಸಮಸ್ತ ದಾರ್ಶನಿಕರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಶ್ರೀ ಶಂಭುಲಿಂಗಪ್ಪಾಜಿಯವರ ದಿವ್ಯ ಚೇತನಕ್ಕೆ ಶತಶಿರವಾಗಿ ತಮ್ಮೆಲ್ಲರಿಗೂ ವಂದಿಸಿ ಪುಣ್ಯಾತ್ಮರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ಇಲ್ಲಿಯ ಪರ್ಯಂತರವಾಗಿ ನಾವು ನೀವೆಲ್ಲರೂ ಅಧ್ಯಾತ್ಮ ಚಿಂತನವನ್ನು ಮಾಡ್ತಾ ಬಂದಿದ್ದೀವಿ. ನಿನ್ನಿನ ದಿವಸ ಏನು ಚಿಂತನೆ ಮಾಡಿದ್ರಿ? ಶಿವನ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಶಿವನ ನಾಮಸ್ಮರಣೆಯನ್ನು ಮಾಡಿದರೆ ಏನಾಗ್ತದೆ ರೀ? ಮೊದಲನೇದಾಗಿ ನಮ್ಮ ಅಂತಃಕರಣದಲ್ಲಿರತಕ್ಕಂಥ ಪಾಪದ ನಿವೃತ್ತಿ ಆಗ್ತದೆ. ಎರಡನೇದು ಏನಾಗ್ತದೆ ರೀ? ಅವನು ಉಪಕಾರ ಸ್ಮರಣೆ ಮಾಡಿದಂಗೆ ಆಗ್ತದೆ. ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ ನಮಗೆ. ಏನು ಕೊಟ್ಟನ್ರಿ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಈ ಭೂಮಿ ಯಾರು ಕೊಟ್ಟಾರ್ರಿ? ಪರಮಾತ್ಮ ಕೊಟ್ಟಿದ್ದಾನೆ. ಗಾಳಿ ಯಾರು ಕೊಟ್ಟಾರೆ? ಪರಮಾತ್ಮ ಕೊಟ್ಟಿದ್ದಾನೆ. ನೀರು ಯಾರು ಕೊಟ್ಟಿದ್ದಾರೆ? ಪರಮಾತ್ಮ ಕೊಟ್ಟಿದ್ದಾನೆ. ಶರೀರ ಯಾರು ಕೊಟ್ಟಿದ್ದಾರೆ? ಪರಮಾತ್ಮನ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಎಲ್ಲವನ್ನ ಕೊಟ್ಟಿರತಕ್ಕಂಥ ಪರಮಾತ್ಮನ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗಿದೆ. ಅವಂಗೆ ನಾವೇನು ಕೊಡೋರು ರೀ? ನಮ್ಮದರ ಏನೈತಿ ಕೊಡಾಕ? ಎಲ್ಲವೂ ಯಾರ್ದೈತ್ರಿ? ಅವಂದೈತಿ. ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಜೀವ ನಿಮ್ಮದಾನ, ಕಾಯ ನಿಮ್ಮದಾನ. ಎಲ್ಲವೂ ಯಾರ್ದೈತಿ? ಪರಮಾತ್ಮಂದೈತಿಲ್ಲೇ. ಅವಂಗೆ ಕೊಡಾಕ ನಮ್ಮದು ಏನೂ ಇಲ್ಲ. ನಮ್ಮದು ಏನಾದ್ರೆ ಇದ್ರೆ ನಾವು ಕೊಡ್ಬೇಕಲ್ಲ ಅವಂಗೆ. ನಮ್ಮದು ಏನೂ ಇಲ್ಲ, ಆದ್ರೆ ಅವಂಗೆ ಏನು ಕೊಡ್ಬೇಕಾಗೈತಿ ನಾವು? ಅವ ಅಂತ ಇದ್ದಾನೆ, ನೀ ಕೊಟ್ಟಿದ್ದೀಪ ಅಂತೇ ನಾವು ಒಂದು ಸ್ವೀಕಾರ ಮಾಡಿದ್ವು ಅಂದ್ರೆ ಅಷ್ಟು ಖುಷಿ ಆಗ್ತೈತಿ. ಈ ನಿಮಗೆ 2 ಮಕ್ಳು ಅದಾವತ್ತು ತಿಳಿರಿ. ನೀವೇನೋ ತಿನ್ನಾಕ ಮಾಡ್ರಿ, ನೀವೇ ತಿನ್ನಾಕ ಮಾಡ್ಯಾರಿ, ನೀವೇ ತಿನ್ನಾಕ ಹುಡುಗರ ಕೈಯಾಗ ಕೊಟ್ಟಿದ್ದೀರಿ. ದೊಡ್ಡವನು ಕರೆದ್ರಿ, ಸಣ್ಣವನು ಕರೆದ್ರಿ, 2 ಕೈಯಾಗ 2 ಉಂಡೆ ಹಿಡ್ದಿರ್ತೈತಿರಿ. 2 ಹುಡುಗರು ಬಂದು ಏನು ಮಾಡಿದ್ವು? ಉಂಡೆ ತೊಗೊಂಡು ದೊಡ್ಡವ ತೊಗೊಂಡ, ಅವನು ಕೈಯಾಗ ಹಿಡ್ದು ಬಾಯಿಗೆ ಹಚ್ಚಿದ, ಸಣ್ಣವ ಬಾಯಿಗೆ ಹಚ್ಚಿದ. ನೀವೇನತ್ತೀರಿ? ನನ್ನ ಬಾಯಿಗೆ ಯಾರು ಹಾಕ್ತೀರಿಪ್ಪ? ನೋಡು ಬರ್ರಿ ಅನ್ನೋ ತಡ ಇಲ್ಲ. ದೊಡ್ಡವ ಬಿಟ್ಟು ಸಣ್ಣವರೇ ಹಾಕಿದ, ಸಣ್ಣವ ಬಿಟ್ಟು ದೊಡ್ಡವರೇ ಹಾಕಿದ. ನಿಮ್ಗೆ ಎಷ್ಟು ಖುಷಿ ಆಗ್ತೈತಿ? ನಿಮ್ಗೇನು ಅನ್ನಿಸ್ತೈತಿ? ಇವು ನಾಳೆ ನನ್ನ ಮಗ ನನ್ನ ನೋಡ್ತಾನು ಅನ್ನಿಸ್ತೈತಿ ನಿಮ್ಗೆ? ಹೆಂಗೋ ಹಂಗೆ ಪರಮಾತ್ಮ ಏನತಾನು, ಇಷ್ಟೆಲ್ಲ ನಾ ಕೊಟ್ಟಿದ್ದನ್ಲ, ನಂಗೆ ನೆನಪ ಮಾಡುವಾರಲ್ಲ ಇವ್ರ. ಏನೆಲ್ಲ ಕೊಟ್ಟಿದ್ದಾನೆ ಇವ್ರಿಗೆ? ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ಇರಾಕ ಭೂಮಿ ಕೊಟ್ಟಿದ್ದಾನೆ, ಉಸಿರಾಡ್ಸಾಕ ಶ್ವಾಸೋಚ್ಛ್ವಾಸ ಮಾಡಕ್ಕೆ ಕೊಟ್ಟಿದ್ದಾನೆ. ಹೊರಗಿನ ಉಸಿಲು ಹೊರಗವಾರ ಗತಿ ಏನಾಗ್ತೈತ್ರಿ? ಹೊರಗಿಂದ ಒಳಗೆ ತಗೋತೋ, ಒಳಗಿಂದ ಹೊರಗೆ ತಗೋತೋ. ಗಾಡಿಗೆ ಒಂದೋ ತೂತು ಬಿತ್ತಂದ್ರೆ ಪಂಚರ್ ಆಗ್ತೈತಿ ಗಾಡಿ, ಆಗ್ತೈತಿಲ್ಲೋ? ಇದಕ್ಕೆ ಈ ಗಾಡಿಗೆ ಎಷ್ಟು ತೂತದಾವಂದ್ರೆ ನೀವು 9 ದೊಡ್ಡದಾವತ್ತು, 22,000 ಸಣ್ಣದಾವತ್ತು ತೂತುಗಳು. ಆದರೂ ಸಹಿತ ಇದು ಗಾಳಿ ಎಷ್ಟು ಹೋಗ್ತೈತಿ, ಎಷ್ಟು ಬರ್ತೈತಿ. ಬಂದ್ರೂ ಇದು ಒಮ್ಮೆ ಪಂಚರ್ ಆಗೈತೇನ? ಒಮ್ಮೆ ಪಂಚರ್ ಆದ್ರೆ ಮಾತ್ರ ಬೇಕು ನೋಡಿ 4 ಮಂದಿ ಒಬ್ಬರದ್ದು ಒಂದು ಶೀಟ. ಇಷ್ಟೆಲ್ಲ ನಡೆದ್ರು ಸಹಿತ ಇಷ್ಟೆಲ್ಲ ಕಂಟ್ರೋಲ್ದಾಗ ಇಟ್ಟಾನ. ಇದನ್ನೆಲ್ಲ ಯಾರು ಇಟ್ಟಾರಂದ್ರೆ ನೀವು? ಪರಮಾತ್ಮ ಇಟ್ಟಾನ. ಅಟ್ಟಲ್ಲ, ಯಾವ ಟೈಮ್ಗೆ ನಮಗೇನು ಊಟ ಕೊಡ್ಬೇಕು, ನಮಗೇನು ಎಲ್ಲ ಮಾಡ್ಬೇಕು ಅನ್ನೋದು ಯಾರಿಗೈತ್ರಿ? ಇದೆಲ್ಲ ಒಬ್ಬಾಕಿ ತಾಯಿ ತನ್ನ ಸಣ್ಣ ಕುಷ್ಣಂಗೆ ಜೋಪಾನ ಮಾಡ್ತಾಳ. ಹಂಗೆ ಈ ಜಗತ್ತಿನ ಜೀವಿಗಳನ್ನ ನಮ್ಮನ್ನು ಅಷ್ಟ ಅಲ್ಲ,
ಎಷ್ಟೋ ಜೀವಿಗಳದಾವ, ಕಾಣ್ಲಷ್ಟು ಅದಾವ, ಕಾಣಬಾರ್ದಷ್ಟು ಅದಾವ. ಅವು ಅಮೀಬಾ ಅಂತ ಬರ್ತಾವ, ಏಕಕೋಶ ಜೀವಿಗಳತ್ತ ಬರ್ತಾವ, ಅದಾವಿಲ್ರಿ. ಅವಕ್ಕೆಲ್ಲಕ್ಕೂ ಏನು ಮಾಡ್ಯಾನವ? ಅನ್ನ ನೀರ ಏನೆಲ್ಲ ಕೊಟ್ಟ ರಕ್ಷಣೆ ಮಾಡ್ತಾನ ಅಂದ್ಬೇಕ. ಅವನು ಉಪಕಾರ ಸ್ಮರಣೆ ಮಾಡ್ಬೇಕಿಲ್ಲ ನಾವು? ಜೀವನ ನಮ್ಮ ತ್ರಾಸ ಸಮಯದಾಗ ಒಂದಿಟ್ಟು ಏನಾರ ನಮಗೆ ಸಹಾಯ ಮಾಡ್ರಂದ್ರೆ ಈಗ ನಮ್ಗೆ ಆರಾಮಿಲ್ರಿಪ್ಪ. ನಮ್ಗೆ ಹರಿಗಿರಿಗೆ ಹೋಗಕ್ಕೆ ಒಂದು 500 ರೂಪಾಯಿ ಬೇಕಾಗ ನಮ್ಗೆ ತೆಕ್ಕಿಲ್ಲ. ಯಾರಾದರೂ ಕೊಟ್ರಂದ್ರೆ ನಮಗೆ ಅವ್ರಿಗೆ ಹೊಳ್ಳಿ ಅವರು ರೊಕ್ಕ ಕೊಡೋರು ಇರ್ತೇವೆ ನಾವು. ಏನತ್ತೀರಿ ನೀವು 500 ರೂಪಾಯಿ ಕೊಟ್ರೆ ನಾನು ದವಾಖಾನೆಗೆ ಹೋಗಿ ತೋರಿಸ್ಕೊಂಬನ್ನಿ, ನಿಮ್ಮ ಉಪಕಾರ ನಾ ಏನು ಮಾಡೋದಿಲ್ಲ? ಸಾಯುತನ ಮರಿದಿಲ್ಲತ್ತೇರಿ ನೀವು. ಏನು ಮಾಡಿದವ್ರಿಗೆ ಒಂದು ಉದ ಕಡೆ ಹೆಚ್ಚಿ ಕಡೆ ಇಡ್ರಿ, ಅದು ಗಂಟ್ಲಕ್ಕೆ ಬರತ್ತಿದ್ದೇನೆ ಹಾಗೆ. ಅದ ಏನು ಮಾಡ್ತೇವೆ ನಾವು? ಅವ್ರ ಉಪಕಾರ ಸ್ಮರಣೆಯನ್ನು ಮಾಡ್ತೇವೆ ಇಲ್ಲ ನಾವು? ಇಲ್ರಿ ನೀವು ಕೊಟ್ರಿ, ನೀವೀಗ ಅಡಿಗೆ ಮಾಡಾಯ್ತಿರಪ್ಪ, ಅಡುಗೆಗಿನ ಸಕ್ಕರೆ ಆಗೈತಿ, ನಿಮ್ಗೆ ಈಗ ಸದ್ಯ ಅಡಿಗೆ ಅವಶ್ಯ ಐತಿ, ಯಾರಾದರೂ ಕೊಟ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತೈತಿ ರೀ. ಬೇರೇನಲ್ಲ, ಅಡುಗೆಗಿನ ಸಕ್ಕರೆ ಏನಾರು ಕಡಿಮೆ ಬಿದ್ರೆ ಒಟ್ಟು ಕೊಟ್ರಂದ್ರೆ ನೀವು ಏನು ಕೊಟ್ರಿ? ಅದನ್ನ ಕೊಟ್ರಿ ನಿಮ್ಮನ್ನ ಮುಪ್ಪಿರುತ್ತಾನ ನಾವು ನೆನಿತೋತು ನಾವು ಹತ್ತವಿಲ್ಲೋ? ಪರಮಾತ್ಮ ನಮಗೆ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ಎಲ್ಲ ಒಂದೈತಿದೆ, ಎಲ್ಲ ಯಾರ್ದೈತ್ರಿ? ಇದು ಎಲ್ಲ ಪರಮಾತ್ಮದೈತಿ. ಇಷ್ಟಂದ್ರೆ ಖುಷಿ ಆಗ್ತೈತೆ ಅವಂಗೆ. ನಾವು ನಾಮಸ್ಮರಣೆ ನಾವು ಅದು ಸಂಸಾರದಾಗ ದಿನ ಆಗ್ಲಿಲ್ಲೋ, ಮಲಗುತ್ನ್ಯಾಗ ಕಣ್ಣು ಮುಚ್ಚಿ ಕೈಕಾಲು ಮುಖ ತಕ್ಕೊಂಡು ಎಲ್ಲ ನಿಂದ ಐತಿಪ್ಪ ಅಂದ್ರೆ ಅವಂಗೇನು ಅನಿಸ್ತೀವಿ? ನನ್ನ ಮಕ್ಕಳು ನನಗೆ ನೆನೆಸಿದಪ್ಪ. ನೀವೇಗೆ ನಿಮ್ಮ ಮಗ ಏನಾರ ಕೊಡೋಣ, ನನ್ನ ಮಗ ನನಗೆ ಹಿಂಗೆ ಮಾಡತ್ತ ನಿಮ್ಗೆ ಖುಷಿ ಆಗ್ತೈತಿಲ್ಲ? ಅವಾಗೇನು ಅನಿಸ್ತೈತಿ? ಇಂಥ ಸಂಸಾರದೊಳಗೆ, ಇಂಥ ಮಾಯಾಜಾಲದೊಳಗೆ, ಇಂಥ ಮೋಹದಾಗ ಸಿಲುಕಿದಾವ ಅಂದ್ರೂ ಸಹಿತ ನನ್ನ ಮಗ ನನ್ನ ಮಕ್ಕಳು ನನ್ನ ಮರಿಲಿಲ್ಲ ಅದು ಖುಷಿ ಯಾರಿಗೆ ಆಗ್ತೈತ್ರಿದ? ಪರಮಾತ್ಮನಿಗೆ ಆಗ್ತೈತಿತ್ತ. ಅದ ಕಂಪಾಸ್ ತೊಗೊಂಡಾಕಿನಿಂದ ಅದು ಸೀಸ್ ಕುರ್ಚಿ ಮೇ ಬರೆಯತ್ತಾಳ, ತಗೋ ಅದನ್ನ ಬಾದತ್ ನಾಳೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಅವನ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗ್ಯದ. ಅದಕ್ಕೆ ಬಂದದ ಈ ಶರೀರ. ಪರಮಾತ್ಮ ಈ ಶರೀರ ಕೊಟ್ಟನು. ಎಲ್ಲ ಜನ್ಮದ ಹೆಂಗೆ ಬೇಕಾದಂಗಿದ್ರೆ ನಡೀತೈತಿ ನಾವು. ಆದರೆ ಈ ಜನ್ಮದಾಗ ಹೆಂಗಿರ್ಬೇಕ್ರಿ ಹೇಳ್ಯವ್ರು? ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಯಳು ವಿನೂತು ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದ ಮನುಜ ಅಂತಾರವ್ರ. ವಿನೂತು ಗುರುಮೂರ್ತಿಯನು ಮೊದಲು ಎದ್ದ ತಕ್ಷಣ ಯಾರು ನೆನಬೇಕ್ರಿ? ಪೂಜಿಸಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಗುರುವಿನ ಸ್ಮರಣೆಯನ್ನು ಮಾಡಿದಿಂದ ಯಾರ ಸ್ಮರಣೆ ಮಾಡಬೇಕ್ರಿ? ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಗುರುವಿಂದನ ಮೊದಲಿಟ್ರು, ಮೊದಲು ಪರಮಾತ್ಮಂದ ಸ್ಮರಣೆ ಯಾಕಿರ್ಲಿಲ್ರಿ? ಪರಮಾತ್ಮನ ಜ್ಞಾನ ಮಾಡಿಕೊಡವ ಗುರು. ಪರಮಾತ್ಮ ಅದಾನ, ಆದ್ರೆ ನಾವು ಎಲ್ಲಿದಾನು ಹೆಂಗದಾನು ಅನ್ನತಕ್ಕಂಥ ಜ್ಞಾನ ಮಾಡಿಕೊಡು ಸಾಮರ್ಥ್ಯ ಕೇವಲ ಯಾರಿಗೈತ್ರಿ? ಗುರುವಿಗೆ ಐತಿ. ಅದಕ್ಕಾಗಿ ಅಂತ ಅವ್ರ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಗುರುವಿಗಿಂತ ಜಗತ್ತಿನಲ್ಲಿ ದೊಡ್ಡದಾಗಿರತಕ್ಕಂಥ ವಸ್ತು ಯಾವುದೂ ಇಲ್ಲ ಪುಣ್ಯಾತ್ಮರೇ. ಪರಮಾತ್ಮನಿಗಿಂತ ಗುರು ಶ್ರೇಷ್ಠ ಅದಾನ. ಯಾಕೆ? ಪರಮಾತ್ಮನ ಜ್ಞಾನ ಮಾಡಿಕೊಡವ ಗುರು ಅದಾನ. ಅದಕ್ಕಾಗಿ ಸಂತ ಕಬೀರ್ ಅಂತ ಇದ್ದಾರೆ, ಗುರು ಗೋವಿಂದ ದೋವು ಕಡೆ ಕಾಕು ಲಾಗೋ ಪಾಯ್. ನಮ್ಮ ಮುಂದೆ ಗುರುನು ಬಂದಿತ್ತ, ಪರಮಾತ್ಮನು ಬಂದಿತ್ತ. ನಾವು ಯಾರಿಗೆ ನಮಸ್ಕಾರ ಮಾಡ್ಬೇಕ್ರಿ? ಮೊದಲ ನೀವು ಯಾರಿಗೆ ಮಾಡ್ತೀರಿ? ಯಾಕ? ನಾವು ಏನು ಮಾಡ್ಬೇಕು? ಮೊದಲು ಗುರುವಿಗೆ ನಮಸ್ಕಾರವನ್ನು ಮಾಡ್ಬೇಕಾಗ್ಯದ ನಾವು. ಯಾಕಂದ್ರೆ ಪರಮಾತ್ಮ ಪರಿಪೂರ್ಣ ಅದಾನಂದ್ರೂ ಸಹಿತ ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡವ ಯಾರದಲ್ರಿ? ಶಿವಪಥವನರಿವಡೆ ಗುರುಪಥವೇ ಮೊದಲು ಹೇಳ್ತಾ ಇದಾರಲ್ಲ ಬಸವಣ್ಣವರು.
ಮಡಿಕೆಯ ಮಾಡುವಡೆ ಮನ್ನೆ ಮೊದಲು, ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು. ಮಡಿಕೆ ಮಾಡಕ್ಕೆ ಮಣ್ಣಿನ ಅವಶ್ಯಕತೆ ಹೆಂಗದಲ್ಲ, ಆಭರಣಗಳನ್ನ ಮಾಡಕ್ಕೆ ಬಂಗಾರದ ಅವಶ್ಯಕತೆ ಹೆಂಗದಲ್ಲ, ಹಂಗೆ ಪರಮಾತ್ಮನನ್ನು ನಾವು ತಿಳಿಬೇಕು. ನಾವು ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಹೊಂದಬೇಕು ಅನ್ನತಕ್ಕಂಥವ್ರು ಹೇಳಿಕೊಡೋರು ಯಾರದಾರಂದ್ರೆ ಪುಣ್ಯಾತ್ಮರೇ ಗುರುನಾಥ ಅದಾನ. ಅದಕ್ಕಾಗಿ ಮೊದಲೇ ನಾವು ಯಾರಿಗೆ ನಮಸ್ಕಾರ ಮಾಡ್ಬೇಕ್ರಿ? ಗುರುವಿಗೆ ನಮಸ್ಕಾರ ಮಾಡ್ಬೇಕು. ಹೇಳೋರ ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ವಿನುತು ಗುರುಮೂರ್ತಿಯನು. ಪೂಜಿಸಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಗುರುವಿನನ್ನು ನಾವೇನು ಮಾಡ್ಬೇಕ್ರಿ? ಮೊದಲು ನೆನಿಬೇಕು ನಾವು. ನೋಡ್ರಿ, ಗುರು ಹೆಂಗೆ ಶ್ರೇಷ್ಠ ಅದಾನಂದ್ರೆ, ಈ ತಂದೆ ತಾಯಿ ಅದಾರ್ರಿ. ನಿಮ್ಗೊಂದು ಪ್ರಶ್ನೆ ಮಾಡ್ತಾನೆ, ತಂದೆ ಹೆಚ್ಚಿನವ ಏನು ತಾಯಿ ಹೆಚ್ಚಿನಕ್ಯೋ? ಇಬ್ಬರು ಅನ್ನಂಗಿಲ್ಲ ಇಲ್ಲಿ. ತಾಯಿ ಹೆಚ್ಚಿನ, ತಾಯಿ ಯಾಕೆ ಹೆಚ್ಚಿನಕ್ಕೆ ಅಂದ್ರೆ ನೀವು ತಂದೆನೂ ಅದಾನ ಇಲ್ಲ ಅನ್ನೋದಿಲ್ಲ ನಾವು. ಆದ್ರೆ ತಾಯಿ ಪಾತ್ರ ಭಾಳ ಅದ. ಮಕ್ಕಳನ್ನ ಜೋಪಾನ ಮಾಡುವಲ್ಲಿ ತಾಯಿ ಪಾತ್ರ ಭಾಳ ದೊಡ್ಡದದ. ಹೆಂಗತ್ತ ತಿಳಿರಿ, ಒಂದೂರಾಗ ಇಬ್ರು ಗಂಡ ಹೆಂಡ್ತಿರ್ತಾರೆ. ಗಂಡ ಹೆಂಡ್ತಿ ಇರ್ತಾರೋ, ಅವ ಏನು ಮಾಡ್ತಿರ್ತಾನೋ, ದಿನ ಆಫೀಸ್ಗೆ ಹೋಗೋದು, ಡ್ಯೂಟಿ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಮಾಡುವತ್ತಿನಲ್ಲಿ ಏನು ಮಾಡ್ತಿರ್ತಾನವ, ಊರಾಗ ಆಫೀಸ್ ಇರ್ತೈತಿ, ನಾ ಬರುತ್ನ್ಯಾಗ ಬಿಸಿ ರೊಟ್ಟಿ ಮಾಡೋಕ್ಕೆ ನಂಗೆ ರೊಟ್ಟಿ ಹಿಡ್ಸೋದಿಲ್ಲ ಅಂತೇಳಿ ಏನು ಮಾಡಿರ್ತಾನೆ, ಹೆಂಡ್ತಿ ಇರ್ತಾನೆ. ಅವ್ರಿಗೆ ಒಂದು 7-8 ತಿಂಗಳು ಕೂಸಿರ್ತೈತಿ ರೀ. ಕೂಸಿದ್ದಾಗ ಏನು ಮಾಡ್ತೈತಿ ರೀ, ಅವ್ನು 12, 12:30, 1, 12:30 ಊಟಕ್ಕೆ ಬರ್ತಾನೆ. ಊಟಕ್ಕೆ ಬರುವ ಹೊತ್ತಿನಲ್ಲಿ ಯಾಕೆ ಏನು ಮಾಡ್ತಾಳು, ನಾನು ಯಜಮಾನ್ ಬರೋಣ ಅಂತೇಳಿ ರೊಟ್ಟಿ ಮಾಡ್ತಿರ್ತಾಳೆ. ರೊಟ್ಟಿ ಮಾಡುವ ಹೊತ್ತಿನಲ್ಲಿ ಅಟ್ರೋ ಕೂಸು ಏನು ಮಾಡಿರ್ತೈತಿ, ಹೊರಗೆ ಪಡಸಾಲೆಗ ಆಟಿಗೆ ಸಾಮಾನು ಕೊಟ್ಟು ಕುಣಿಸಿರ್ತಾಳೆ ಆಕೆ. ಕುಣಿಸಿದಾಗ ಅಟ್ರೋ ಕೂಸು ಏನು ಮಾಡ್ತೈತಿ ರೀ, 1ಕ್ಕೂ ಮಾಡ್ತೈತಿ, ಅಲ್ಲೇ 2ಕ್ಕೂ ಮಾಡ್ತೈತಿ. ಅದು 2ಕ್ಕೂ ಮಾಡ್ತೈತಿ. ಅಟ್ರೋಗ ಅಪ್ಪ ಬರೋದು ನೋಡಿ ಖುಷಿ ಆಗ್ತೈತಿ ಅದಕ್ಕೆ. ಅದೇನು ಮಾಡ್ತೈತಿ, ಎಲ್ಲ ರಾಡಿ ಮಾಡಿ ಹಿಂಗೆ ಕೈ ಮಾಡ್ತಿರ್ತೈತಿ. ಅದು ಎತ್ಕೊಲತ್ತಳೆ. ಅವ್ನು ಎತ್ಕೋತಾನೇನ್ರಿ? ಎತ್ಕೋದಿಲ್ಲ. ಬಾಯಿಲೆ ನೋಡಿ ಏನು ಹೊಲಸು ಮಾಡೈತಿ, 1ಕ್ಕೂ ಮಾಡ್ಯಾನ, 2ಕ್ಕೂ ಮಾಡ್ಯಾನ, ಈ ನಮ್ನಿ ಹೊಲಸು ಮಾಡ್ಯಾನ, ಮತ್ತು ನನ್ನ ಕಡೆ ಕೈ ಮಾಡತ್ತಾನ, ನೀವು ಒಳಗೆ ಏನು ಮಾಡತ್ತಿ ಅಂತೇಳಿ ಹೆಂಡ್ತಿಗೆ ಅಂತ ನಾವು. ಹೆಂಡ್ತಿ ಬರ್ತಾಳೆ, ಸಿಟ್ಟಿ ಬರೋದಿಲ್ಲಕ್ಕೆ ಕೂಸಿಗೆ. ಅವು ನನ್ನ ರಾಜ್ಯ ಆತಾಳಕ್ಕೆ. ಏನು ಮಾಡ್ಯಾನವ, ಅದ್ರಾಗ ಉಳ್ಯಾಡತನಕರೆ ಅವು ನನ್ನ ರಾಜ್ಯ. ಕೈ ತೊಳ್ಕೊತಾಳೆ, ಎಲ್ಲ ಸ್ವಚ್ಛ ತೊಳಿತಾಳೆ. ಸ್ವಚ್ಛ ತೊಳೆದು ಏನು ಮಾಡ್ತಾಳ್ರಿ, ಪೌಡ್ರ ಕಾಡಿಗೆ ಎಲ್ಲ ಹೊಸ ಅರಿವೆ ಹಾಕಿ ಅದನ್ನು ಕುಣಿಸಿದ. ಆಗೇನತ್ತ ನೀವು ಬಾರೋ ನನ್ನ ಪುಟ್ಟಿ ಆತ ನೀವು. ಮೊದಲು ಅವನ ಮಗ ಇರಲಿಲ್ಲೇನವ, ಇದ್ದೋ ಇಲ್ರಿ? ಇದ್ದ, ಮತ್ತು ಆಗ್ಯಾಕಂದಿಲ್ಲ. ಹೊಲಸಾಗಿದ್ದ ನನಗ ಅಪ್ಪ ಎತ್ಕೊಲಿಲ್ಲ. ಆಗ ಸ್ವಚ್ಛ ಆಗನ ಏನು ಮಾಡಿದ, ಬಾರೋ ನನ್ನ ಮಗನ ಅಂದವ. ಹೆಂಗೋ ಹಂಗಿಲ್ಲಿ ತಾಯಿ ಇದ್ದಂಗೆ ಗುರು. ತಾಯಿ ಇದ್ದಂಗೆ ಹೆಂಗೆ ಗುರು ಏನು ಮಾಡ್ತಾನಂದ್ರೆ, ಶಿಷ್ಯನಲ್ಲಿರತಕ್ಕಂಥ ಪಾಪಾದಿ ಹೊಲಸುಗಳನ್ನೆಲ್ಲ ತೆಗಿತಾನೆ. ತೆಗೆದೆಲ್ಲ ಸ್ವಚ್ಛ ಮಾಡಿದಾಗ ಇವು ದೇವ್ರೇನತ್ತಾನೋ, ಬಾರೋ ನನ್ನ ಮಗನತ್ತಾನ ಅನ್ಕ ಅನ್ನೋದಿಲ್ಲವ. ಲೌಕಿಕದಲ್ಲಿ ತಾಯಿ ಪಾತ್ರ ಹೆಂಗೆ ಶ್ರೇಷ್ಠದಲ್ಲ, ಹಂಗೆ ಅಧ್ಯಾತ್ಮದಲ್ಲಿ ಗುರುವಿನ ಪಾತ್ರ ಭಾಳ ಹೆಚ್ಚಿಂದದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಗುರು ಮಾಹುಲಿ ಅಂತ ಇದ್ದಾರೆ ಅವರು. ಗುರು ಏನದಾಳ, ತಾಯಿ ಸ್ವರೂಪದಾಳ. ಅದಕ್ಕಾಗಿ ಇಲ್ಲಿ ಏನಂದ್ರು, ವಿನುತು ಗುರು ಮೂರ್ತಿಯನು. ನಾವು ಗುರುವಿನ ಸ್ಮರಣೆಯನ್ನು ಮಾಡಬೇಕಾಗ್ಯದ, ಗುರುವಿನನ್ನು ನಾವು ಹೊಂದಬೇಕಾಗ್ಯದ, ಗುರುಪದೇಶವನ್ನು ಕೇಳಬೇಕಾಗ್ಯದ, ಗುರುವಿಗೆ ಶರಣ ಹೋಗಬೇಕಾಗ್ಯದ. ಮನುಷ್ಯ ಜನ್ಮನ ಯಾಕೆ ದೇವ್ರು ಭೇಟ್ಯಾರ ಕೆಲಸ ಮುಗಿಲಿಲ್ಲ, ಗುರು ಭೇಟ್ಯಾರ ಕೆಲಸ ಉಳಿಲಿಲ್ಲ. ದೇವ್ರ ಭೇಟಿ ಆದ, ನೀವು ಬೇಡದಂಥ ಭೋಗ ಭಾಗ್ಯವನ್ನು ಕೊಡ್ತಾ ಇದ್ದಾನವ. ಆದರೆ ಅವ್ನು ನೀವು ಭೋಗಬಂಧನ ಕಳಿದಿಲ್ಲವ. ನಿಮ್ಗೇನು ಜನ್ಮ ಜನ್ಮಾಂತರದಿಂದ ಈ ಸಂಸಾರ ಬಂದೈತ್ಲೇ ಇದ, ಪುನರಪಿ ಜನನಂ ಪುನರಪಿ ಮರಣಂ. ಈ ಸಂಸಾರವನ್ನು ಕಳಿದಿಲ್ಲವ, ಈ ಸಂಸಾರವನ್ನು ದಾಟಿಸೋದಿಲ್ಲವ. ಯಾರೀ? ದೇವ್ರು. ಈ ಸಂಸಾರವನ್ನು ದಾಟಿಸೋರು ಯಾರಂದ್ರೆ ಗುರುನಾಥ ಮಾತ್ರ ದಾಟಿಸ್ತಾ ಇದ್ದಾನೆ. ಅದಕ್ಕಾಗಿ ಅಂದ್ರೆ ಅವರು ದೇವ್ರು ಬಿಟ್ಟ್ಯಾರ ಕೆಲಸ ಮುಗಿಲಿಲ್ಲ, ಗುರು ಬಿಟ್ಟ್ಯಾರ ಕೆಲಸ ಉಳಿಲಿಲ್ಲ. ಗುರು ನಮಗೆ ಯಥಾರ್ಥವಾದ ಯೋಗ್ಯ ಗುರು ಭೇಟಿ ಆಗ್ಬೇಕು. ಮತ್ತು ನಾವು ಗುರುಗಳು ಭಾಳ ನಮ್ನಿ ಅದಾರ. ಈಗ ಏನೆಲ್ಲ ಮಾಡೋರು ಗುರುಗಳು, ನಾ ಗುರು ನೀವು ಗುರು ಅಂತ ಬರ್ತಾರೆ.
ಆದ್ರೆ ನಿಜವಾದ ಗುರು ಯಾರು ಅನ್ಬೇಕ್ರಿ? ಶಿಷ್ಯನ ಅಂತಃಕರಣದಲ್ಲಿರತಕ್ಕಂಥ ದುಃಖ ದುಮ್ಮಾನಾದಿಗಳನ್ನ ಕಳೆದು ಶಿಷ್ಯನನ್ನು ಏನು ಮಾಡ್ಬೇಕವ? ಈ ಸಂಸಾರದಿಂದ ದಾಟಿಸಬೇಕು. ಅವ ಗುರು ಅನ್ಬೇಕು ನಾವು. ಅಂಥ ಗುರುವಿಗೆ ಶರಣ ಹೋಗ್ಬೇಕಾಗಿತ್ತು ನಾವು. ಮತ್ತು ಅವಾಗ ಭವ ಅಂದ್ರೆ ಏನು ಗೊತ್ತಿಲ್ಲ. ಅವಂಗ ನೀವು ಶರಣು ಆದ್ರೆ ಅಂದ್ರೆ ನಿಮ್ಮ ದುಃಖವನ್ನು ನಾವೇನು ಹೋಗ್ಲಾಡಿಸ್ತಾನು? ಈ ಗುರುಗಳು ಭಾಳ ಮಂದಿ ಅದಾರ ರೀ. ಒಂದೆರಡು ಲಿಂಬಿಕಾಯಿ ಮಂತ್ರ ಮಾಡಿ ಕೊಡೋರು ಗುರುಗಳನ್ನ ಈಗ, ಒಂದೆರಡು ಕರಿದಾರ ಕಟ್ಟೋರು ಗುರುಗಳನ್ನ ಈಗ. ಅಟ್ಟೆ ಅವ್ರಿಗೂ ಗುರು ಅಂತಾರೀಗ. ಆದ್ರೆ ಗುರು ಅಂದ್ರೆ ಯಾರಿಗಂತ ಇದ್ದಾರೆ? ಯಾರಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳಿರಲವನೇ ಶೈವ್ಯ ಗುರು ಅಂತಾರೆ. ಗುರುವಿನಲ್ಲಿ ಏನಿರ್ಬೇಕ್ರಿ? ಕರುಣ ಇರಬೇಕು. ನನ್ನ ಶಿಷ್ಯನನ್ನು ಯಾವಾಗ ಉದ್ಧಾರ ಮಾಡಬೇಕನ್ನತಕ್ಕಂಥ ಕಳಕಳಿ ಗುರುವಿನಲ್ಲಿರಬೇಕು. ಇನ್ನು ಸತ್ಕಲೆ ಅಂದರೆ ಹೆಂಗೆ ಹೇಳ್ರೆ ನನ್ನ ಶಿಷ್ಯನ ಹೃದಯಕ್ಕೆ ಹೋಗಿ ಮುಟ್ಟಬೇಕು. ನೀವು ಇದೇರಿಪ್ಪ, ನಿಮಗೆ ಇಂಗ್ಲೀಷ್ ಹೇಳ್ಕೊತ ಕೂತ್ನಿ ಅಂದ್ರೆ ನಿಮಗೆ ತಿಳಿತೈತಿ. ಅದ ನಿಮಗೆ ತಿಳಿಯುವಂಗೆ ಹೇಳ್ಬೇಕಲ್ಲ, ಅದು ಒಂದು ಕಲೆ ಐತ್ರಿ. ಅದಕ್ಕೆ ಸತ್ಕಲೆ ಅಂತಾರೆ. ಇನ್ನು ಶಾಸ್ತ್ರ ಪರಿಣತೆ, ಗುರು ಏನಿರ್ಬೇಕ್ರಿ? ಶ್ರೋತ್ರಿಯ ಇರಬೇಕು, ಬ್ರಹ್ಮನಿಷ್ಠನೂ ಇರಬೇಕು. ಯಾಕಂದ್ರೆ ಎಲ್ಲ ಶಾಸ್ತ್ರಗಳ ಇಂಗಿತವಂತ ತಿಳಿದವ ಇರಬೇಕು. ಅವು ಎಲ್ಲರೂ ಇರುವುದಿಲ್ಲ. ಹಿಂಗೆ ಕುಂಟ್ರು ಹೋಗಿ ಹಳ್ಳ ದಾಟಿದಂಥ ಗುರುಗಳಿದಾರೆ. ಬಳ್ಳಿ ಗುರುಡವರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂದಂಗೆ ಈ ಒಬ್ಬ ಕುಂಟಿದ್ದತ್ತ ಒಬ್ಬ ಕುರುಡಿದ್ದತ್ತ ಅವರೊಂದು ಹೊಳಿ ದಾಟಬೇಕಾಗೋ ಪ್ರಸಂಗ ಬರ್ತದೆ. ಒಬ್ಬ ಕುಂಟ ದಂಡಿ ಕೂತಿದ್ದ ಹೊಳಿ ದಾಟಬೇಕತ್ತ. ಅಟ್ರಾಗೊಬ್ಬ ಕುಡ್ಡು ಬಂದ. ಕುಡ್ಡೇನಂದ ಕುಂಟಿಗೆ ಹೊಳಿ ದಾಟಬೇಕು ಮಾಡಿದನು. ಹೊಳಿ ಏನಾರ ಆಳ ಪಾಳ ನಿನ್ಗೆ ಗೊತ್ತೈತೇನ ಅಂದವು. ಆಳು ನನಗೂ ಗೊತ್ತಿಲ್ಲ, ಮತ್ತೇನು ಮಾಡು, ನೀ ನನ್ನ ಹೆಗಲ ಮೇಕ್ಕೊಂಡು ನೀನು ದಾಟಿಸ್ತಾನಂದತ್ತಾವ. ಅವ ಹೆಂಗೆ ಅಂದರೆ ಅವ್ನು ಕುಂಟು ದಾಟ್ಸಕ್ಕೆ ಸಾಧ್ಯ ಐತೇನ್ರಿ? ಇವೇನದ ನೀವು ಕುಡ್ಡದ ನೀವು ಕುಂಟನ ಹೆಗಲ ಮ್ಯಾಗ ಕುಡ್ಡು ಹೋಗಿ ಹೊಳಿ ದಾಟ್ರೆ ಸಾಧ್ಯ ಆಗ್ತೈತೇನ? ಯಾಕೆ ಮೊದ್ಲು ಕುಂಟದ ನಾವು ಹೊಳಿ ದಾಟೋದು ಗೊತ್ತಿಲ್ಲ. ಯಾಕೆ ನೀರಿನ ಆಳು ಗೊತ್ತಾಗ್ಬೇಕಲ್ಲ. ನೀರಿನ ಆಳು ಗೊತ್ತಾಗ್ಬೇಕಾದ್ರೆ ಅವ್ನು ಕಾಲು ಬೇಕಲ್ಲ. ಅವ್ನು ಕಾಲಿಲ್ಲ, ಇವಾಗ ಕಣ್ಣಿಲ್ಲ. ಇಬ್ಬರು ಕೂಡಿ ಹೊಳಿ ದಾಟಕ್ಕೆ ಬರ್ತೈತೇನ್ರಿ? ನಡು ಸಿಕ್ಕ ಸಾಯ್ಬೇಕಾದೈತಿ ಅವ್ರೆ. ಯಾಕೆ ನೀರಿನ ಆಳು ಹೆಚ್ಚಿತ್ತು. ಇವು ಮೊದಲು ಕುಂಟದಾನು, ಅವು ಕುಡ್ಡದಾನು ಎಂದರೆ ಹೊಳಿ ದಾಟಕ್ಕೆ ಬರ್ತೈತೇನೋ? ಬರುವುದಿಲ್ಲ. ಹೆಂಗೋ ಇವನಲ್ಲಿ ಏನಿರ್ಬೇಕು ರೀ? ಶಾಸ್ತ್ರ ಪರಿಣತಿ ಅನ್ನತಕ್ಕಂಥದ್ದು ಇರಬೇಕು. ಶಾಸ್ತ್ರ ಏನು ಹೇಳೈತಿ? ನಿಜವಾದ ಶಾಸ್ತ್ರದ ಗುರಿ ಏನ? ಯಾವ ಶಾಸ್ತ್ರ ಏನೇನು ಹೇಳೈತಿ? ಇದು ಭಾಳ ಐತ್ರಿ. ಇದು ಅಧ್ಯಾತ್ಮ ಅಂದ್ರೆ ನಿಮಗೇನು ಪೂರ್ವಜನದ ಪುಣ್ಯ ಗುರುಗಳು ಯೋಗಿ ಶಿಖರ ಪಾಡಾಗೈತಿ. ಶಂಭುಲಿಂಗ ಪೋಳ ಅವ್ರು ಎಂದಿನ ತಕ್ಷಣ ಯೋಗಿ ಗುರು ಭಾಳ ಸಿಗೋದೈತ್ರಿ. ಹೇಳೋರು ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು, ಸಾರುತ್ತಲಿರುವ ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು. ನಡೋಬ್ಬ ಗುರು ಬರ್ತಿದ್ ನೋಡ್ರಿ ನಿಮ್ಮ ಮನೆಗೆ, ಬರ್ತಿದ್ ನೋಡ್ರಿ. ಎಷ್ಟು ದಿವಸ ತಾಯಿದವ, ಎಷ್ಟು ದಿವಸ ತಾಯಿದವ. ನಾವು ಅನ್ಕ ಮೊದ್ಲಿಂದ ಬರತ್ತಾನ. ಪಕ್ಕಾ ಗುರುಗಳಿದ್ರೆ ಅವ್ರು ಏನು ಮಾಡ್ತಾರ್ರಿ? ತಾತಾರ. ಇವ್ರು ಕಚ್ಚಾ ಇದ್ದಾರಂದ್ರೆ ಇವ್ರು ತಾಳುಗಳು ಪುಣ್ಯಾತ್ಮರೇ. ಅದಕ್ಕೆ ಶ್ರೋತ್ರಿಯತ್ತಿರಬೇಕು, ಅವನಲ್ಲಿ ಬ್ರಹ್ಮನಿಷ್ಠತ್ತಿರಬೇಕು. ಅದು ಎಲ್ಲಿ ಐತೆ ಅಂದ್ರೆ ಸಿದ್ಧಾರೂಢ ಶಿವಾನಂದ ಸಂಪ್ರದಾಯದಾಗ ಮಾತ್ರ ಐತೆ. ಅದ ನಮ್ದೇನು ಪೂರ್ವಜನ್ಮದ ಪುಣ್ಯ ಐತಿ. ನಮ್ಮ ಶಂಭುಲಿಂಗಪ್ಪ ಸಿಕ್ಕದ್ದು ಪೂರ್ವಜನ್ಮದ ಪುಣ್ಯ ಐತಿ ನಮದ. ಮತ್ತು ಎಂಥಾದ್ರೆ ಅವು ದಾರ ಲಿಂಬಿಕಾಯಿ ಗುರು ಸಿಕ್ಕಿದ್ದಂದ್ರೆ ಏನು ಮಾಡೋದ? ಅದು ಆಗಿನ ಪೂರ್ತಿ ಕಟ್ಟ ಕೆಲಸ ಮಾಡ್ತೈತೆ. ಕರೆ ಈ ಸಂಸಾರವನ್ನು ದಾಟ್ಸಕ್ಕೆ ಬರೋದಿಲ್ಲ ಅದರಿಂದ. ನಮಗೆ ಇಲ್ಲಿ ಸುಖ ಕೊಡ್ತೈತೆ ಅದು ವಿದ್ಯೆ. ಈಗ ನಿನಗೆ ಕೇಡಾಗ್ಲಿತ್ತ ನಮ್ಮ ಭಾವನೆ ಐತಂದ್ರೆ ಅದ್ರ ಪಾಪ ತಟ್ಟುದಿಲ್ಲ, ನನಗೆ ತಟ್ಟುದಿಲ್ಲ ರೀ. ನಿಮ್ಗೆ ನಾವು ಮನಸ್ಸಿನಿಂದ ನಿಮ್ಗೆ ಚಲೋ ಆಗಲಿ ಅಂದ್ರೆ ಅದು ದೊಡ್ಡ ಪುಣ್ಯ ಐತೆ. ಮಹಾತ್ಮರ ಆಸೆ ಏನು ಇರ್ತೈತೆ ರೀ? ಎಲ್ಲರೂ ಚಲೋ ಆಗಿರಬೇಕು, ಎಲ್ಲರೂ ಸುಖವಾಗಿರ್ಬೇಕು. ನೋಡ್ರಿ ಸಿದ್ಧಾರೂಢರಿಗೆ ಒಬ್ಬಕ್ಕೆ ಹೆಣ್ಮಗಳು ವಿಷಯ ಆಯ್ತಿರತ್ತೆ. ಸಿದ್ಧಾರೂಢರ ಕೀರ್ತಿ ಬೆಳ್ಯಾಕೈತತ್ತಾರೆ. ಇವು ಬೆಳ್ಯಾಗ ತುಸು ಜನ ಕುಹಕಿಗಳಿಗೆ ತ್ರಾಸಾಗೈತತ್ತ. ತ್ರಾಸಾಗನ ಒಬ್ಬಕ್ಕೆ ಹೆಣ್ಮಗಳಿಗೆ ನೀವೊಂದು ತುಸು ಸಂಪತ್ತು ಕೊಡ್ತು, ನೀವು ಅವ್ರಿಗೆ ವಿಷಯ ಹಾಕ್ಬೇಕಂದ್ರತ್ತ. ವಿಷಯ ಹಾಕ್ಬೇಕನ್ನ ಆಕಿ ಊಟ ತೊಗೊಂಡು ಬಂದಿರ್ತಾರೆ ಸಿದ್ಧಾರೂಢರಿಗೆ. ಊಟ ತೊಗೊಂಡು ಬಂದಿರತ್ತೆ. ಸಿದ್ಧಾರೂಢ ಅದು ಸಾಯಂಕಾಲ ಊಟ ಮಾಡ್ತಿರ್ಕಿಲ್ರಿ ಅವ್ರು. ಅವ್ರೇನಂದಾರು, ನಾ ಇದೇ ಊಟ ಮಾಡಿ ಮಲಗಿನ್ವ, ನನಗೆ ಬೇಡ ಅನ್ಕೂಲ ನಾಟಕ ಮಾಡ್ತಾ
ಏನು ನಾಟಕ ಮಾಡ್ತಾಳ್ರಿ, ನೀವು ಊಟ ಮಾಡಿರೋದ್ರೆ ನಾ ಊಟ ಮಾಡೈತ್ರಿಪ್ಪ, ಇಲ್ಲದ್ರೆ ಏನು ಊಟ ಮಾಡೋದಿಲ್ಲ ಅಂದಳ್ರಿ. ಸಿದ್ಧಾರೂಢ್ರಿಗೆ ಗೊತ್ತಿತ್ತು ರೀ, ಸಿದ್ಧಾರೂಢು ಪರಮೇಶ್ವರನ ಪರಾವತಾರಿ ಅವರು, ಗೊತ್ತಿತ್ತು ಅವ್ರಿಗೆ. ಈಕೆ ವಿಷ ತಂದಾಳು, ಈಕೆ ಕಳಿಸಿದಾರು ಎಲ್ಲ ಗೊತ್ತಿತ್ತು ರೀ ಅವ್ರಿಗೆ. ಆದರೂ ಸಹಿತ ಒಂದು ತುತ್ತು ವಿಷ ಹಾಕಿದ್ರಿ, ವಿಷ ಹಾಕಿದ್ದು ಒಂದು ತುತ್ತು ಊಟ ಮಾಡ್ರು. ಕಡೆಗೆ ಅಂತಾರವ್ರು, ನಾಯಿ ಬೆಕ್ಕ ತಿನ್ನಬಾರ್ದು ಅನ್ನೋಂಗೆ ಹೋಗುದು ಬಿಡುವ ಅಂದ್ರವ್ರು. ಇಟ್ಟೇನು ಅಂದ್ರಲ್ಲ, ಹೆಣ್ಮಗಳು ನಡಗಾಕ್ ಚಾಲು ಮಾಡಿದ್ರು. ನಡಗಾಕ್ ಚಾಲು ಮಾಡು ಬಂದು ಬರೋ ತಡ ಇಲ್ಲಿ ಏನು ಮಾಡ್ತಾ ಇದ್ದಾಳ್ರಿ, ಬಂದಕ್ಕಿನ ಸಿದ್ಧಾರೂಢ ಅಂತ ಹಾಸಿಗೆನ ಹಿಡಿದಳು. ಹಾಸಿಗೆನ ಹಿಡಿದು ಮಲಗಿದು. ಒಬ್ಬ ಮಗ ಇದ್ದ, ಮಗ ಬೇಯಕ್ಕೆ ಚಾಲು ಮಾಡಿದವ. ಇಂಥ ಮಹಾತ್ಮರಿಗೆ ನೀ ವಿಷ ಹಾಕಿದೆ ಅನ್ನೋದಕ್ಕೆ ನಿನಗೇನು ಸುಖ ಆಗೋದಿಲ್ಲ, ನೀವು ಹುಚ್ಚು ಹಿಡ್ದ ಸಾಯಕ್ಕಿ. ಅಂಥ ಮಹಾತ್ಮರು ನಿನಗೇನು ಮಾಡಿರಿ? ಒಬ್ಬರು ಮಹಾತ್ಮರು ಮನಸ್ಸು ಉಶ್ರನೇ ಎಷ್ಟೋ ಪಾಪ ಐತಿ. ಅಂಥವ್ರಿಗೆ ನೀವು ಸಂಪತ್ತಿನ ಆಸೆಯಿಂದ ವಿಷ ಹಾಕಿ ಬಂದಿದೆ ಅನ್ನೋದಕ್ಕೆ ನಿನಗೇನು ಸುಖ ಆಗೋದಿಲ್ಲ ಅಂತ ಬೈತಿದ್ದ. ಈ ಕಡೆಏನು ವಿಷ ಹಾಕಿರಲ್ಲ, ಇವ್ರ ಮೇಯೆಲ್ಲ ಹಚ್ಚಗಾರ ಆತ್ರಿ. ಯಾರ್ದ್ರಿ? ಸಿದ್ಧಾರೂಢ. ಹಚ್ಚಗಾರ ಆತು. ಸಿದ್ಧಾರೂಢ ಅಂತ ಇದ್ದಾರೆ, ವಿಷ ಯಾರು ಹಾಕ್ಯಾರ ಹೇಳಪ್ಪ, ಆಕಿನ ನಾವು ಕೇಳಿ ಬರ್ತು, ಹಿಂಗ್ಯಾಕೆ ಮಾಡತ್ತು, ನಿಮಗೆ ಹೆಂಗೆ ನಾನು ಮನುಷ್ಯರ ಸುಖ ಆಗ್ತೈತಿಲ್ಲ, ಆಕಿಗೆ ಹಂಗೆ ವಿಷ ಹಾಕಿರೋ ಸುಖ ಆಗೈತಿ, ಹಾಕ್ವಾಳ್ ಬಿಡಂದ್ರೆ ಅವ್ರು ಅಂದ್ರು ಅನುಕೂಲ. ಎಲ್ಲರೂ ಅಳಾಕತ್ತರಿ, ಶಿಷ್ಯರ ಅಳಾಕತ್ತು. ಸಿದ್ಧಾರೂಢರು ಬಾಗಲ ಇಟ್ಕೊಂಡ್ರು. ಮೇಲೆಲ್ಲ ಹಚ್ಚಗಾರಾಗಿತ್ತು ರೀ, ಮೇಲೆಲ್ಲ ಬಾತಿತ್ತು. ಬಾಗಲ ಇಟ್ಕೊಂಡ್ರು. ನಾ ಎದ್ದು ಹೊರಗೆ ಬರುತ್ತಾನ ನೀವು ಓಂ ನಮಃ ಶಿವಾಯ ಅಂದ್ರು. ಎಲ್ಲ ಭಕ್ತರು ಎಲ್ಲರೂ ಅಂಗಳ ಕೂತು ಓಂ ನಮಃ ಶಿವಾಯ. ಯಾರು ಅಳ್ತಿದ್ರು, ಯಾರು ನಮ್ಮ ಅಪ್ಪನ ಗತಿ ಹೆಂಗೆ ಗತಿದ್ರು, ನನ್ನ ಗುರುವಿಗೆ ಏನಾರ ನಾ ಹೆಂಗೆ ಬದುಕುನತ್ತ ಓಡಾಡ್ತಿದ್ರು, ಎಲ್ಲ ಅಳ್ತಿದ್ರು. 21 ದಿವಸ ಊಟ ಮಾಡಲಿಲ್ಲ ಶಿಷ್ಯರ, ನೀರು ಕುಡಿಲಿಲ್ಲ. ಓಂ ನಮಃ ಶಿವಾಯ ಅನ್ನತಕ್ಕಂಥ ನಾಮಸ್ಮರಣೆಯನ್ನು ಮಾಡ್ಕೋತ 20 ದಿವಸ ಕೂತರು. 21ನೇ ದಿವಸಕ್ಕೆ ಸಿದ್ಧಾರೂಢ ಹೊರಗೆ ಬಂದರು. ಏನು ಹೊರಗೆ ಬಂದ್ರಲ್ಲ, ಬರೋ ತಡ ಇಲ್ಲ. ಎಲ್ಲಿ ಹೋಗ್ಬೇಕ್ರಿ ಅವ್ರ? ಯಾರು ವಿಷಯ ಹಾಕಿಲ್ಲ, ಅಕ್ಕಿ ಮನೆಗೆ ಹೋದ್ರ ಅವರು. ಅಕ್ಕಿ ವಿಷವಾಗಿ ಹಾಕಿರು, ಅಕ್ಕಿಗೂ ಹಾಸಿಗೆ ಹಿಡಿದ್ರು. ಅಟ್ರೋಗ ಹಾಸಿಗೆ ಹಿಡಿದ್ರು. ಮಗ್ಗ ಅಂತ ಇದ್ದಾರೆ ಅವ್ರು, ನೀ ಅಕ್ಕಿನ ಬೇಯಬೇಡ, ನೀ ಅಕ್ಕಿನ ಕಾಣಬೇಡ, ಆಕೆ ಮಾಡಿದ ಕರ್ಮವನ್ನು ಆಕೆ ಭೋಗಿಸ್ತಾ ಇದ್ದಾಳೆ. ಯವ್ವ ನಿನ್ನ ಶರೀರ ಹೋಗೋದಂತೂ ಗಚ್ಚೆ, ನೀನು ಮಾಡು ಗುರುವಿನ ನಾಮಸ್ಮರಣೆ ಮಾಡ್ಕೋತ ನೀ ಶರೀರವನ್ನು ತ್ಯಾಗ ಮಾಡು, ನಿನಗೆ ಶಾಶ್ವತವಾದ ಸುಖ ಸಿಗ್ತೈತೆ ಅಂತೇಳಿ ಆಕಿಗೆ ಹೋಗಿ ಆಶೀರ್ವಾದ ಮಾಡಿ ಬಂದರು ಪುಣ್ಯಾತ್ಮರೇ. ಇವ್ರಿಗೆ ಗುರುಗಳತ್ತ ಕೇಡು ಮಾಡಿದವ್ರಿಗೆ ಸಹಿತ ಒಳ್ಳೆಯದನ್ನು ಬಯಸ್ತಾರೆ ಅವರು. ಅದಕ್ಕಾಗಿ ಇಂಥ ಗುರು ಏನಂತಾರೆ, ಎಲ್ಲದರಲ್ಲಿ ಪರಮಾತ್ಮನನ್ನು ನೋಡ್ತಿರ್ತಾರೆ ಅವ್ರಿಗೆ ಏನಂತಾರೆ, ಬ್ರಹ್ಮನಿಷ್ಠತ್ವ ಅಂತಾರೆ. ಅದಕ್ಕೆ ಎಲ್ಲದರಲ್ಲಿ ಪರಮಾತ್ಮ ಅದಾನ, ಇವರಲ್ಲಿಯೂ ಅದಾನ, ಬೆಕ್ಕಿನಲ್ಲಿ ಅದಾನ, ಎಲ್ಲದರಲ್ಲಿ ಅರಿವು ಸ್ವರೂಪ ಪರಮಾತ್ಮ ಅದಾನಂತ ಯಾರು ತಿಳ್ಕೊಂಡಿರ್ತಾರಲ್ಲ, ಇದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರು. ಶ್ರೋತ್ರಿಯತ್ವ ಅಂದರೆ ಯಾರು ಅಂತಾರು? ಎಲ್ಲ ಶಿಷ್ಯರಿಗೆ ತಿಳಿಯುವಂಗೆ, ಅವ್ರಿಗೆ ಭವದಿಂದ ದಾಟುವಂಗೆ ಏನು ಉಪದೇಶವನ್ನು ಮಾಡ್ತಾರಲ್ಲ, ಇದಕ್ಕೆ ಶ್ರೋತ್ರಿಯತ್ವ ಅಂತಾರೆ. ಹಿಂಗೆ ಗುರುಗಳು ಸಿಗೋದು ಭಾಳ ಕಠಿಣ. ಅದಕ್ಕೆ ಸತ್ಕಲೆ, ಶಾಸ್ತ್ರ ಪರಿಣತೆ ಅಂದರೆ ಇದು ಶಾಸ್ತ್ರ ಪರಿಣತೆ. ಯಾವ ಶಿಷ್ಯರು ಬರ್ತಾರಲ್ಲ, ಈ ಸಿದ್ಧಾರೂಢ ಕಾಲಕ್ಕೆ 4 ರೀತಿ ಜನ ಬರ್ತಿದ್ರು. ಒಬ್ರಿಗೆ ಓಂ ನಮಃ ಶಿವಾಯ ಅನ್ನತಕ್ಕಂಥ ಮಂತ್ರವನ್ನೇ ಹೇಳ್ತಿದ್ರು. ಒಬ್ರಿಗೆ ಸಂಸಾರದಾಗ ತ್ರಾಸ ತೊಗೊಂಡು ಅವ್ನು ಏನು ಮಾಡು, ಸಂಸಾರದಾಗ ಇದ್ಕೊಂಡು ಗುರುವಿನ ಸ್ಮರಣೆ ಮಾಡ್ಕೊತ ಹೋಗಪ್ಪ ಅಂತ ಅವ್ನಿಗೆ ಹೇಳ್ತಿದ್ರು. ಯಾರೆಲ್ಲವನ್ನ ತ್ಯಾಗ ಮಾಡ್ತಾರಲ್ಲ ಅವ್ರಿಗೆ ಶಾಸ್ತ್ರ ಹೇಳ್ತಿದ್ರು. ಯಾವ ಅಧಿಕಾರಿ ಹೆಂಗೆ ಬರ್ತಾರಲ್ಲ ಅವ್ರಿಗೆ ಹಂಗಂಗೆ ಉಪದೇಶ ಮಾಡೋದಕ್ಕೆ ಏನಂತಾರ್ರಿ, ಶಾಸ್ತ್ರ ಪರಿಣತಿ. ಇನ್ನು ನಿರಾಶೆ, ಆಸೆ ಇರುವುದಿಲ್ಲ ಅವರಿಗೆ. ನಿಜವಾದ ಗುರುಗಳಿಗೆ ಏನಿರೋದಿಲ್ಲ ರೀ, ಆಸೆ ಅನ್ನತಕ್ಕಂಥದ್ದು ಇರೋದಿಲ್ಲ. ನಿರಾಶೆ. ಸೌಂದರ್ಯತೆ ಅಂದ್ರೆ ಏನ್ರಿ, ಎದ್ರ ಮ್ಯಾಗೂ ಹಪಾಪಿ ಇರುವುದಿಲ್ಲ. ಅವ್ರ ವೃತ್ತಿ ಏನಿರ್ತೈತಿ ರೀ, ಶಾಂತ ಇರ್ತೈತಿ. ಒಟ್ಟು ಅದು ಬೇಕು, ಇದು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು, ನನಗೆ ಅದ ಬೇಕು, ನನಗಿದ ಬೇಕು ಅನ್ನೋದಿಲ್ಲ. ಯಾಕ? ವೈರಾಗ್ಯ ಇರ್ತೈತಿ ಅವ್ರಲ್ಲಿ. ವಿವೇಕದಿಂದ ವೈರಾಗ್ಯ ಬಂದಿರ್ತೈತಿ. ವಿವೇಕ ಅಂದ್ರೆ ಏನ್ರಿ, ಜಗತ್ತಿನಲ್ಲಿರತಕ್ಕಂಥ ಎಲ್ಲ ವಸ್ತು ಏನಾಗೋದ ಒಮ್ಮೆ ನಾಶ ಹೊಂದುವುದಾವ. ಎಲ್ಲರೂ ಸ್ವರ್ಗಲೋಕ ಮೊದಲು ಮಾಡಿಕೊಂಡು ಎಲ್ಲ ನಾಶ. ಎಲ್ಲಿ ಪರ್ಯಂತರವಾಗಿ ಪುಣ್ಯ ಇರ್ತದಲ್ಲ ಅಲ್ಲಿ ಪರ್ಯಂತರವಾಗಿನ ಅಲ್ಲಿ ಸುಖ ಐತಿ. ಪುಣ್ಯ ಮುಗಿತಿಲ್ಲೋ
ಹಾರುಗಿರಿ ಸಂತಿ ಭಾಳ ಚಲೋಪ್ಪ. ಎಲ್ತಾನ ಕಿಶೆದಾಗ ರೊಕ್ಕ ಇರುತ್ತಾನ. ಕಿಶೆದಾಗ ರೊಕ್ಕ ಅದು ಇಲ್ಲೋ ನಡ್ರಿ ಮನೆಗೆ ಹೋಗೋಣ ಅತ್ತಾರಲ್ಲ ಹಂಗ ಇಲ್ಲಿ ಎಲ್ಲವೂ ಏನದ ಅಂದ್ರೆ ಅಶಾಶ್ವತ ಅದ. ಶಾಶ್ವತವಾಗಿರತಕ್ಕಂಥದ್ದು ಏನದ, ಪರಮಾತ್ಮನೊಬ್ಬನೇ ಶಾಶ್ವತ. ಉಳ್ದೆಲ್ಲ ಏನದ ಅಶಾಶ್ವತದ. ಈ ಶರೀರ ಅಶಾಶ್ವತದ. ಯಾಕ್ರಿ ಹುಟ್ಟೈತೆ ಅಂದ್ಬಳಕ ಎಲ್ಲ ಶರೀರ ಹೋಗುವುದವ. ಎಷ್ಟು ನಮ್ಮ ಮಂದಿ ಎಷ್ಟೋ ಮಂದಿ ಸಾಯತಾರಿಲ್ಲ. ಹಂಗಿದು ಏನಾಗ್ತೈತಿ, ಈ ಶರೀರನ ಅಶಾಶ್ವತ ಐತಿ ಅಂದ್ಬಳಕ ಶರೀರ ಪಟ್ಟಿರ್ತಕ್ಕಂಥದ್ದು ಇದೆಲ್ಲ ಏನೈತಿ, ಅದು ಅಶಾಶ್ವತ ಐತಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರು ಹಿಂಗೆ ವಿವೇಕವನ್ನು ಮಾಡಿ ಅವರಲ್ಲಿ ವೈರಾಗ್ಯ ಬಂದಿರ್ತೈತಿ. ಏನಪ್ಪ, ಪರಮಾತ್ಮ ಒಬ್ಬ ಸತ್ಯ, ಎಲ್ಲ ಕ್ಷಣಿಕ ಐತಿ. ಏನು ಗಳಿಸಿರೂ ಏನು ಮಾಡ್ರೂ ಇಲ್ರಿ. ಟಾಟಾ ಬಿರ್ಲಾ ಅದಾರಪ್ಪ, ಭಾಳ ಸಾವ್ಕಾರದಾರ. ಅವ್ರಿಗೆ ಅದನ್ನ ಬಿಟ್ಟು ಹೋಗಬೇಕಲ್ಲ. ಗಜ್ನಿ ಮೊಹಮ್ಮದ ಕೇಳಿರಿಲ್ಲ, ಗಜ್ನಿ ಮೊಹಮ್ಮದ ಇಡೀ ಜಗತ್ತು ಗೆದ್ದಿದ್ದವ. ಇಡೀ ಜಗತ್ತು ಗೆದ್ದಿದ್ದತ್ತ. ನಾವು ಅವ್ ಮಲಗು ಕಾಂತ ಬಂಗಾರದಿತ್ತು, ನೀರು ಕುಡಿ ಚೆರಿಗೆ ಬಂಗಾರದಿತ್ತು, ಎಲ್ಲ ಬಂಗಾರದಿತ್ತ. ಅವಂಗ ವಯಸ್ಸಾತತ ಬಂಗಾರ ಕಾಟ ಮೇಲೆ ಮಲಗಿದ್ದತ್ತ. ಮಂತ್ರಿಯನ್ನು ಕರೆಸಿರತ್ತ. ಇಲ್ಲ, ನಾ ಇಡೀ ಜಗತ್ತನ್ನು ಗೆದ್ನಿ, ಇಷ್ಟೆಲ್ಲ ಗಳಿಸಿನ, ನಾನು ಹೋಗೋ ಪ್ರಸಂಗ ಬತ್ತಲ್ಲ ಅಂದತ್ತ. ಆ ಮಂತ್ರಿ ಭಾಷೆನೇ ಇಲ್ಲ. ಬಂದಾರೊಮ್ಮೆ ಹೋಗಬೇಕಲ್ಲ ಅಂತ. ಹಿಂದಿನವ್ರು ಹೋಗ್ಯಾರನ್ನ ಕುರ್ಚಿ ಮ್ಯಾಗ ನೀವು ಕೂತಿದ್ದೀರಿ. ಈಗ ಇನ್ನು ನೀವು ಆದ್ಮ್ಯಾಗ ಇನ್ನೊಬ್ರು ಬರೋವ್ರನ ಅದ. ಇಲ್ಲ, ಇಷ್ಟೆಲ್ಲ ಗಳಿಸ್ರು ಖಾಲಿ ಕೈಲಿ ಹೋಗ್ಬೇಕಲ್ಲ ನಾ ಅಂದತ್. ನಾವು ಮತ್ತೇನು ಯಾರೇ ತೊಗೊಂಡು ಹೋಗ್ಯಾರ? ಎಮ್ಮಿ ಮ್ಯಾಲ ಭಾಳ ಪ್ರೀತಿ ಐತೆ, ಯಾರು ಎಮ್ಮಿ ಕೊಡ್ತಾರೆ ನಮ್ಗೆ? ಬಂಗಾರ ಮ್ಯಾಗ ಭಾಳ ಪ್ರೀತಿ ಐತೆ, ಯಾರು ಒಂದು ಗುಂಜಿ ಬಂಗಾರ ಬಿಡ್ತಾರೆ? ಬಿಡುಗಲು ಪುಣ್ಯಾತ್ಮರೇ. ನಮ್ಮ ಊರಾಗ ಒಬ್ರು ತೀರ್ಕೊಂಡ್ರು, ಅವ್ರ ಹೆಸರು ಹೇಳೋದಿಲ್ಲ, ವಿಡಿಯೋ ಮಾಡ್ಕೊಟ್ಟು ರೆಕಾರ್ಡಿಂಗ್ ಮಾಡ್ಕೊತಾರೆ. ಮಗಾರೇ ಕಂಡಾಪಟ್ಟಿ ಸಾಕಾರ, ಕಿಲೋಗಟ್ಲೆ ಬಂಗಾರ ಮನ್ಯಾಗ. ಅವು ಸತ್ತು. ನಮ್ಮ ಶಿಷ್ಯನೂ ಹೋಗಿದ್ದೆ ನನ್ನ ಕೂಡ. ಲಾಸ್ಟ್ ಅವನ್ನ ಮುಗನ್ಯಾಗಿಂದ್ರೆ ಬಿಡ್ರಿ ಸಾಪ ಅಟ್ಟರೆ ಉಳಿಲ್ಲ. ನಾನು ಬಿಡಕ್ಕೆ ಬರೋದಿಲ್ಲ ಹಂಗಂತ ಮೂಗು ಕತ್ತರಿಸಿರ್ತಾರೆ, ಮುಗನ್ಯಾಗಿಂದ ಬಿಡಲಿಲ್ಲ, ಏನೂ ಬಿಡೋದಿಲ್ಲ. ಅವ್ ಮಂತ್ರಿ ಇದತ್ತ, ನೀ ಇಟ್ಟೆಲ್ಲ ಗಳಿಸಿದಿ ಕರೆ ಕುಲ್ಲ ಕೈಲಿ ಹೋಗೋದೈತೆ ಅಂದತ್ತ. ಆಗ ಗೊತ್ತಾಗ್ತತ್ತ, ಮಂದಿಗೆ ಗೊತ್ತಾಗಲಿ ಅಂದತ್ತ. ಏನು ಗೊತ್ತಾಗಲಿ? ಗಜ್ನಿ ಮೊಹಮ್ಮದ ಇಟ್ಟೆಲ್ಲ ಗಳಿಸಿದ್ದ, ಮಲಗು ಕಾಟ ಬಂಗಾರದಿತ್ತು, ನೀರು ಕುಡು ಚೆರಿಗೆ ಬಂಗಾರದಿತ್ತು. ಆದ್ರೆ ಹೋಗು ಕೈಲಿ ಬರಿಗೈಲಿ ಹೋದತ್ತಿಗೆ ಅವ್ನಿಗೆ ಗೊತ್ತಾಗಲಿ. ಅದಕ್ಕಾಗಿ ನನ್ನ ಕೈ, ಅವ್ರು ಮುಸಲ್ಮಾನ್ರಲ್ಲ, ಅವ್ರ ಬಾಡಿ ಎಲ್ಲ ಮುಚ್ತಾರೆ ಬಿಳಿಯರ್ಗಿಲ್ಲ. ಆದ್ರೆ ಮುಚ್ಚಬೇಡ್ರಿ, ನನ್ನ ಎರಡು ಕೈ ಹೊರಗೆ ತೆಗೆದು ಕಳಿಸ್ರಿ ಅಂದತ್ತ. ಅಂದರೆ ಇಟ್ಟೆಲ್ಲ ಬಿಟ್ಟು ಹೋಗೋದೈತೆ ಅಂದ್ಬಳಕ ಆಸೆ ಮಾಡಿದ್ರೆ ಏನಾಗುದ? ಅದಕ್ಕಾಗಿ ನಿರಾಸೆ. ಮತ್ತೊಂದು ಹೇಳ್ತಲ್ಲ, ನಮ್ಮ ಹಣೆ ಬರದಾಗ ಏನು ಬರೋದೈತ್ಲ, ನೀವು ಗುಡ್ದಾಗ ಹೋಗ್ಕೊಂಡ್ರಿ ಅದು ಬರತೈತೆ ನಮಗೆ. ಬ್ಯಾಡಂದ್ರೂ ಬರತೈತೆ. ನಮ್ಮ ಹಣೆ ಬರದಾಗ ಇದ್ದಿದ್ದ ನೀ ಬೇಕಂದ್ಬೇಡ, ಅದು ಬ್ಯಾಡಂದ್ರೂ ಬರತೈತೆ. ಮತ್ತು ನೀನು ಹಣೆ ಬರ್ದಾಗ ಅದು ಇರಲಿಲ್ಲ ಅಂದ್ರೆ ಅದು ಬೇಕಂದ್ರು ಮತ್ತೆ ಯಾಕೆ ಆಸೆ ಮಾಡಿದ್ರಿ? ಹಿಂಗತ್ತಂದ ಗುರುಗಳು ತಿಳಿದಿರ್ತಾರ. ಹಂಗೆ ಎಲ್ಲವೂ ಅಶಾಶ್ವತ ಐತೆ. ಕಡೆಗೆ ನಮಗೇನ ಶರೀರ ಉಪಜೀವನ ಮಾಡಕ್ಕೆ ಬಟ್ಟಿ, ಯಥಾರ್ಥವಾದ ಒಂದು 4 ಮಂದಿ ಶಿಷ್ಯರ ಕೇಳೋರು ಇರ್ಬೇಕು ಅವರು. ಮತ್ತು ಅವ್ರು ಉಂಡು ಮಲಗವ್ರಿದ್ರೆ ಏನು ಮಾಡಕ್ಕೆ ಬರ್ತೈತಿ? ಇದಷ್ಟೇ ಆಸೆ ಇರ್ತೈತೆ ಅವರಿಗೆ, ಉಳ್ದ ಆಸೆ ಇರೋದಿಲ್ಲ ಅವ್ರಿಗೆ. ನಿರಾಶೆ. ಸೌಂದರ್ಯತೆ ಅನ್ನೋ ಗುರುಗಳು ಭಾಳ ಚಂದ ಇರ್ತಾರೋ ಅದು ಹಿಂಗಲ್ಲ. ಅವರಲ್ಲಿ ಏನಿರ್ತೈತ್ರಿ? ವಿವೇಕ, ವೈರಾಗ್ಯ, ಕ್ಷಮೆ, ದಮೆ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷಾ, ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ. ಎಲ್ಲ ಅವರಲ್ಲಿ ಸಂಪತ್ತುಗಳು ಇರ್ತಾವೆ. ನಿಮ್ಗೆ ಹೆಂಗೆ ನೋಡಿ, ಹೊಲ ಮನೆ ರೊಕ್ಕ ರೂಪಾಯಿ ಇದ್ರೆ ನಿಮ್ಮ ಸಂಸಾರ ಹೆಂಗೆ ಚಂದ ನಡೀತಿದ್ಲ, ಹಂಗೆ ಅಧ್ಯಾತ್ಮದಾಗ ಏನಿರ್ಬೇಕ್ರಿ? ವಿವೇಕ. ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ ವಿಚಾರ ಮಾಡ್ಬೇಕು ನಾವು. ಮನುಷ್ಯ ಜನ್ಮ ಅದಕ್ಕೆ ಬಂದೈತಿ. ಮತ್ತು ನಮಗೆ ಧರ್ಮ ತಿಳಿಲಿಲ್ಲ, ಅಧರ್ಮ ತಿಳಿಲಿಲ್ಲ,
ಕೇಳೋದು ಅಧರ್ಮದ ಮಾರ್ಗ ಹಿಡ್ದು ಅಂದ್ರೆ ಸುಖ ಆಗ್ತೈತೇನ್ರಿ ನಮಗೆ? ಯಾಕೆ ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ, ನಮ್ಮನ್ನ ಯಾರೂ ರಕ್ಷಣೆ ಮಾಡೋದಿಲ್ರಿ. ಈ ಗಂಡ ಹೆಣ್ರ ಮಕ್ಕಳ ನಾವು ರಕ್ಷಣೆ ಮಾಡ್ತಾವತ್ತ ನಂಬಿರ್ತಕ್ಕ ನಮ್ಗೆ ಯಾರೂ ಮಾಡೋದಿಲ್ಲ. ದ್ರೌಪದಿಗೆ ಯಾರು ಮಾಡ್ರು? 5 ಮಂದಿ ಇದ್ರು ಅವ್ರು, ಪಂಚಪಾಂಡವರು. ಆಕೆ ಕಷ್ಟ ಕಾಲ ಆಕಿನ ಯಾರು ರಕ್ಷಣೆ ಮಾಡ್ರು? ಇದೆಲ್ಲ ಭ್ರಾಂತಿಮಯ ಜಗತ್ತ, ತಪ್ಪು ತಿಳ್ಕೊಬೇಡ್ರಿ. ಕೇಳು ಪ್ರಸಂಗ ಬಂದೈತೆ ಅನ್ನೋ ಹೇಳತ್ತನ್ನ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ಕೆಟ್ಟವಂಗೆ ಕೇಳಲ್ಲ ಜಗದ ನಂಟ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾರು ಮಾಡೋದಿಲ್ಲ. ಈಗ ನಮ್ಮ ಪುಣ್ಯ ಚಲೋ ಇತ್ತಂದ್ರೆ ಗಂಡ ಚಲೋ ಇರ್ತಾನೆ, ನಮ್ಮ